ನಮ್ಮ ಬಗ್ಗೆ ನಿಮಗೆ ಕಾಳಜಿನೇ ಇಲ್ವಾ? ಪ್ರತಿಯೊಂದು ಕ್ಷಣ ನೀವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಜೊತೆಗೆ ನಿಮ್ಮ ಅಳಿಯಾಗಿರೋ ರಂಜಿತ್ ಕೂಡ ತಾಯಿ ತೋರಿಸೋಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಆದಿತ್ಯನ ವಿಷಯ ಇಟ್ಕೊಂಡು ನೀವು ಯಾಕೆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆದಿತ್ಯನ ಮತ್ತೆ ಬಿಡಿ ಅಂತನಾ? ನಾನು ಎಲ್ಲಿ ಹಾಗೆ ಹೇಳ್ದೆ ಆರ್ತಿ ಅವರೇ? ನೋಡಿ, ನೀವೇನ್ ಹೇಳಿದ್ರು ಸರಿ, ಹೇಳ್ದೆ ಇದ್ರು ಸರಿ, ನನ್ನಿಂದ ಸಿಗೋ ಉತ್ತರ ಮಾತ್ರ ಒಂದೇ. ಆದಿತ್ಯ ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ? ನೀವು ಹೀಗೆ ಹಠ ಮಾಡಿ ನೀವು ನೋವು ಅನುಭವಿಸೋದಲ್ದೆ ನಮಗೂ ಯಾಕೆ ನೋವು ಕೊಡ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ಳಿ, ನೀವು ದಡ್ಡರಲ್ಲ. ನಿಮ್ಗೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದು, ಯಾವುದು ಸರಿ, ಯಾವುದು ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿ ಇದೆ. ಹೌದು, ನಾನ್ ದಡ್ಡಿನೇ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋ ದಡ್ಡಿ. ನಿಮ್ ಪ್ರತಿಯೊಂದು ಮಾತ್ರ ನಂಬ್ತಾ ಇದ್ನಲ್ಲ, ಅದೇ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಾಕ್ಷಿ. ಆದಿತ್ಯನ ವಿಷಯನೆಲ್ಲ ಮುಚ್ಚಿಟ್ಟಲ್ಲ ನನ್ನಿಂದ. ಅದನ್ನ ತಿಳ್ಕೊಳ್ದೆ ನಿಮ್ಮ ಮನ್ಸಲ್ಲಿ ಏನಿತ್ತು ಅಂತ ಅರ್ಥ ಮಾಡ್ಕೊಳ್ದೇ ಇರೋ ದಡ್ಡಿ ನಾನು, ಶತ ದಡ್ಡಿ ನಾನು. ನಿಮ್ಮನ್ನ ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ ನೀವು ನನಗೆ. ಮತ್ತೆ ಕಾಫಿ ಕಾಫಿ ನೀವು ಮಾಡಿದಷ್ಟು ಚೆನ್ನಾಗಿರಲ್ಲ ಅಂತನಾ? ಒಂದ್ಸಲಿ ಟ್ರೈ ಮಾಡಿ ಅತ್ತೆ, ತುಂಬ ಚೆನ್ನಾಗಿದೆ. ಪ್ಲೀಸ್. ಕೊಡಿ. ಥ್ಯಾಂಕ್ ಯು. ಅಟ್ಲೀಸ್ಟ್ ನಿಮ್ಮೊಬ್ರಿಗಾದ್ರೂ ನನ್ನ ಮೇಲೆ ಗೌರವ ಇದೆ ಅಲ್ಲ? ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಲ್ಲ ನಾನು. ಅಷ್ಟೊಂದು ತಿಳುವಳಿಕೆ ಕೂಡ ನನಗಿಲ್ಲ ಅತ್ತೆ. ಹಳಿಯ ಅಂದರೆ ಮನೆ ಮಗ ಅಂತಾರೆ, ಅದಕ್ಕೆ ಇರಬೇಕು. ನನಗೆ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ತುಂಬ ಕಾಳಜಿ. ನೀವೆಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಐತೆ. ಮತ್ತೆ ಆದಿತ್ಯ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆಷ್ಟು ನೋವಿದೆಯೋ ನಮ್ಮೆಲ್ರಿಗೂ ಅಷ್ಟೇ ನೋವಿದೆ ಅತ್ತೆ. ಇಲ್ಲ ರಂಜಿತ್, ಆದಿತ್ಯ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ ಅಂತ, ಅವ್ನು ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ ಅಂತ ಎಲ್ಲರೂ ಸುಮ್ಮನೆ ಇದ್ದಾರೆ. ಯಾರಿಗೂ ಮನ್ಸೇ ಇಲ್ಲ. ಮನಸ್ಸಿದೆ, ಆದ್ರೆ ಅವನಿಗೆ ಇದು ನನ್ನ ಮನೆ, ನಾನು ಇಲ್ಲಿಗೆ ಬರಬೇಕು, ಎಲ್ರನ್ನೂ ಮೀಟ್ ಮಾಡಬೇಕು ಅನ್ನೋ ಯಾವ ಭಾವನೆನೂ ಇಲ್ಲ. ನಾವು ಹೋಗಿ ಅವ್ನ ಕಾಲು ಹಿಡಿದು ಬೇಳ್ಕೊಂಡು ಅವ್ನು ವಾಪಸ್ ಬರೋದಕ್ಕೆ ಒಪ್ಪಲ್ಲ. ಹಾಗಂತ ನೀವೇ ಡಿಸೈಡ್ ಮಾಡಿದ್ರಾ? ಡಿಸೈಡ್ ಮಾಡಿದ್ದು ನಾನಲ್ಲ, ಆದಿತ್ಯ. ಇಲ್ಲ ಅಂದ್ರೆ ನಾವು ಇಲ್ಲಿಗೆ ಬಂದಿರೋ. ಅವನಿಗೆ ನಮ್ಮ ಮೇಲೆ ಸಿಟ್ಟಿರ್ಬೋದು, ಮೋಸ ಮಾಡಿದ್ವಿ ಅನ್ನೋ ಕೋಪ ಇರ್ಬೋದು. ನೀವೇನ್ ಮಾಡಿದ್ರಿ? ನೀವು ಅವನಿಗೆ ತಾಯಿ ಅಲ್ವಾ? ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಕನಿಕರ ಇದ್ದಿದ್ರೆ ಅವ್ನು ವಾಪಸ್ ಬರ್ತಾ ಇದ್ದ. ಆದ್ರೆ ಏನ್ ಮಾಡೋದು? ನಾನ್ ತಾನೇ ಸುಳ್ಳು ಹೇಳಿದ್ದು ಅವನಿಗೆ, ಅದಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ತಾಯಿ ಒಂದು ಸುಳ್ಳು ಹೇಳಿದ್ರೆ ಈ ಮಟ್ಟಕ್ಕೆ ಕೋಪ ಮಾಡ್ಕೊಳ್ಳೋದು ಯಾವ ನ್ಯಾಯ ಹೇಳಿಯುತ್ತೆ? ಯಾಕೆ ಅವ್ನು ಸುಳ್ಳು ಹೇಳಿದ್ವಂತ? ಇದೇ ಊರಲ್ಲಿ ಶೋಭಮ್ಮ ಅವ್ರ ಮನೇಲಿ ಇತ್ಕೊಂಡು ಅವ್ರ ಮೂಲಕ ತಾನು ಈ ಊರಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ಸಿಲ್ವಾ ಅವನು? ನೀವು ಹೇಳಿದ್ರೆ ಸುಳ್ಳು, ಅವ್ನು ಹೇಳಿದ್ರೆ ಸುಳ್ಳಲ್ವಾ? ನಿಮ್ಗೊಂದು ನ್ಯಾಯ, ಅವನಿಗೊಂದು ನ್ಯಾಯನತ್ತೆ. ಚೆನ್ನಾಗಿದೆ. ರಂಜಿತ್, ಅಮ್ಮ, ನೀವ್ಯಾಕೆ ಇನ್ನೂ ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ. ಯಾಕಮ್ಮ? ಆದಿತ್ಯ ಮಾತ್ರ ನಿಮಗ್ ಮಗ, ನಾನು ಏನು ಅಲ್ವಾ? ಡ್ಯಾಡಿ ಆದಿತ್ಯನ ತುಂಬಾ ಪ್ರೀತಿಸ್ತಾರೆ. ನಿಮಗ್ ಕೋಪ ಬಂದಾಗಲ್ಲ ಅವನ ತಂದೆ ನೀವಲ್ಲ ಅಂತ ಬೈದಿದ್ದೀರಾ. ಆದ್ರೂ ಸಹ ಆದಿತ್ಯ ಸ್ವಂತ ಮಗನ್ ತರ ಪ್ರೀತಿಸ್ತಾರೆ. ತನ್ನ ಕಾಲ್ ಮೇಲೆ ತಾನು ನಿಲ್ಲಿ ಅಂತ ಬಯಸ್ತಾರೆ. ಆದ್ರೆ ಅವನೇನ್ ಮಾಡ್ದ? ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿ ಫೈನಾನ್ಸ್ ಕಂಪ್ನಿ ಓಪನ್ ಮಾಡಿಕೊಟ್ರೆ ಕಾಲ್ ಕಸ ತರ ಒದ್ದು ಹೋದ್ನಲ್ಲ. ಅದು ಸರಿನಾ ಅಮ್ಮ? ಹೇಳಿ ಅಮ್ಮ, ಅದು ಸರಿನಾ? ನಾವು ಹಾಗೆ ಸುಳ್ಳು ಹೇಳಿದ್ದು ನೀವು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮಾತ್ರ. ನೀವು ಆದಿಗೆ ಎಷ್ಟು ಹತ್ರ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೋ, ಅವನು ನಿಮ್ಮಿಂದ ದೂರ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಇದು ನಿಮಗೆ ಗೊತ್ತಾದ್ರೆ ತಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಹೇಳ್ಬೇಕಾಯ್ತು ಅಷ್ಟೇ.
ನೀವು ಸುಳ್ಳು ಹೇಳಿ ಆದಿತ್ಯನಿಂದ ನಂಗೆ ಲೋನ್ ಕೊಡ್ಸಿದ್ರಿ. ಆ ವಿಷಯ ಗೊತ್ತಾದಾಗ ಅವನಿಗೂ ಕೋಪ ಬಂತು, ನನಗೂ ಕೋಪ ಬಂತು. ಆದರೆ ನೀವು ನನ್ನ ಹತ್ರ ಬಂದು ಮಾತಾಡಿದ್ದಕ್ಕೆ, ನಿಮ್ಮ ಮೇಲಿನ ಗೌರವಕ್ಕೆ ಎಲ್ಲ ಕೋಪನೂ ಮರ್ತೆ ನಾನು. ಆದರೆ ನಿಮ್ಮ ಸ್ವಂತ ಮಗ ಆಗಿರೋ ಆದಿತ್ಯ ಆ ಕೆಲಸ ಮಾಡಿದ್ನ. ಏನೋ ಪ್ರಪಂಚದಲ್ಲಿ ನೀವು ಮಾಡಿರೋ ತಪ್ಪನ್ನ ಇನ್ಯಾರೂ ಮಾಡಲ್ಲ ಅನ್ನೋ ಥರ ನಿಮ್ಮಲ್ಲಿ ಕೋಪ ಮಾಡಿಕೊಂಡು ದೂರ ಆಗಿದ್ದಾನೆ. ಸರಿನಾ ಅರ್ಥ ಇದು? ಆದರೂ ನೀವು ಅವನನ್ನ ತುಂಬ ಪ್ರೀತಿಸ್ತೀರಿ. ತಾಯಿ ಪ್ರೀತಿನೇ ಹಾಗೆ. ಆದರೆ ಅವನಿಗೂ ಅದ್ರ ಬೆಲೆ ಗೊತ್ತಿರ್ಬೇಕಲ್ವ ಅತ್ತೆ? ನೋಡಿ ಆರ್ತಿ ಅವ್ರೆ, ನಿಮಗೆ ಸರಿ ತಪ್ಪು ಯೋಚನೆ ಮಾಡೋ ಶಕ್ತಿ ಇದೆ. ನಾವು ಮಾಡಿದ ಸರಿನೋ ಆದಿತ್ಯ ಮಾಡಿದ ಸರಿನೋ ನೀವೇ ಯೋಚನೆ ಮಾಡಿ. ಇದ್ರ ಮೇಲೆ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ನಿಮ್ಗೆ ಇಷ್ಟ ಬಂದಾಗ ಮಾಡಿ. ಅಮ್ಮ, ಆದಿತ್ಯ ಹೇಗೆ ನಿಮಗೆ ಮಗನೋ ನಾನು ಹಾಗೆ ಅಲ್ವಾ? ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಐ ಪ್ರಾಮಿಸ್. ನನ್ನನ್ನು ಅಳಿಯನ್ ಥರ ನೋಡಿದೆ, ಸ್ವಂತ ಮಗನ ಥರ ಟ್ರೀಟ್ ಮಾಡ್ತೀರಾ ನೀವು. ನಿಮ್ಮ ಸಂತೋಷನೇ ನನಗೆ ಮುಖ್ಯ ಅತ್ತೆ. ಸ್ವಾತಿ, ಓ ಆರ್ಯ ಅವರೇ, ಈಗ ಬಂದ್ರಾ? ನಾನು ಬಂದಿದ್ದು ಗೊತ್ತಾಗಿಲ್ವ ನಿನ್ಗೆ? ಅಯ್ಯೋ, ನೀವು ಬಂದಿದ್ ಗೊತ್ತಾಗಕ್ ನಂಗೇನ್ ತಲೆಯಿಂದ ಕಣ್ಣಿದ್ಯಾ? ಅದೇನ್ ಬಂದ್ ವಿಷಯ ಹೇಳಿ. ಅದು ಏನಿಲ್ಲ, ಯಾವಾಗ್ಲೂ ಮನೇಲೇ ಇರ್ತೀಯಲ್ವಾ, ಅದಕ್ಕೆ ನನ್ನ ಫಿಲ್ಮ್ಗೆ ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ಹಾಗೇನೂ ಇಲ್ಲ. ಮತ್ತೆ ಔಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ? ನೀವೆಲ್ಲೇ ಕರೆದು ನಾನು ಬರ್ತೀನಿ. 5 ನಿಮಿಷ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ನಿನ್ನ ಎಲ್ಗೂ ಕರ್ಕೊಂಡು ಹೋಗಕ್ ನಾನು ಬರ್ಲಿಲ್ಲ. ನಿನ್ನ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರ ಮಾತಾಡ್ಬೇಕಾ? ನೀವು ಬಂದಿದ್ ನೋಡಿ ನಂಗೆ ಐ ಲವ್ ಯು ಹೇಳಿ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡೆ. ಸ್ವಾತಿ, ತಮಾಷೆ ಸಾಕು. ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು. ಆಯ್ತು, ಹೇಳಿ. ನೀನು ಹೇಗಿದ್ರು ಮನೇಲೇ ಇರ್ತೀಯ ಅಲ್ವಾ? ಟೈಮ್ ಸರಿಯಾಗಿ ಅಮ್ಮಂಗೆ ಊಟ ತಿಂಡಿ ಕೊಡ್ತಾ ಅವ್ರ ಜೊತೆಗಿದ್ದು ಬೇಜಾರಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ನಾನ್ ಯಾಕೆ ನೋಡ್ಕೊಬೇಕು? ಮನೇಲಿ ಬೇರೆ ಯಾರು ಇಲ್ವಾ? ಅವ್ರಿಗೆ ಹೇಳಿ, ನನ್ ಕೈ ನೋಡ್ಕೊಳ್ಳೋದಕ್ಕಾಗಲ್ಲ. ನೀನು ಮನೆಯೊಳಗೆ ತಾನೆ, ನೋಡ್ಕೊಳ್ಳೋದಕ್ಕೆ ಏನ್ ಕಷ್ಟ? ಏನಂದ್ರಿ? ನಾನು ಈ ಮನೆಗೆ ಸೇರಿದವಳ? ಹಾಗಂದ್ರೆ ಹೇಗೆ? ಅದು ನೀನು ಇದೇ ಮನೇಲಿ ಇರ್ತೀಯಲ್ಲ, ಅದಕ್ಕೆ ಮನೋರ್ ತರ ಅಂತ ಹೇಳ್ದೆ. ಯಾಕೆ? ಈ ಮನೇಲಿ ಕೆಲ್ಸದವ್ರಿಲ್ವಾ? ಅವ್ರಿಗೆ ಹೇಳ್ಬೋದಲ್ಲ, ನನ್ಗೆ ಯಾಕೆ ಹೇಳ್ಬೇಕು? ಕೆಲ್ಸದವ್ರೆ, ಮನೆಯವ್ರೆ. ನೀನ್ ಮನೇಲಿ ಒಬ್ಳಾಗಿದ್ಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ. ನಾನು ಇವತ್ತು ಈ ಮನೇಲಿ ಇರೋಳು, ನಾಳೆ ಹೋಗೋಳು. ನೀವ್ ಹೇಳೋದನ್ನೆಲ್ಲ ಕೇಳ್ಕೊಂಡಿರೋದಕ್ಕಾಗಲ್ಲ. ನೀನೆಲ್ಲಿಗೆ ಹೋಗ್ತೀಯ? ನೀನು ಯಾವತ್ತಿದ್ರು ಇಲ್ಲೇ ಇರ್ಬೇಕಾದವಳು. ಏನು? ನಾನು ಇಲ್ಲೇ ಇರ್ಬೇಕಾದವಳ? ಅದೇಗೆ? ಓ, ನೀವು ನನ್ನ ಮದ್ವೆ ಆಗ್ತೀರಾ? ಇಲ್ಲೇ ಇರ್ಬೇಕಾದವಳು ಅಂದ್ರೆ ಮದುವೆ ಆಗೋರ್ಗೂ ಇಲ್ಲೇ ಇರ್ತೀಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ಅದು ಅಲ್ಲದೆ ಅಮ್ಮಂಗೆ ನಿನ್ ಕಂಡ್ರೆ ಪ್ರೀತಿ ಸ್ವಲ್ಪ ಜಾಸ್ತಿ. ಅಮ್ಮನಗ್ ಮಾತ್ರ ನನ್ನ ಮೇಲೆ ಪ್ರೀತಿನಾ? ನಿಮಗ್ ನನ್ನ ಮೇಲೆ ಪ್ರೀತಿ ಇಲ್ವಾ? ನನಗೆ ಆ ಥರ ಯಾವುದೇ ರೀತಿ ಫೀಲಿಂಗ್ಸು ಇಲ್ಲ. ಸರಿ ಬಿಡಿ, ನನ್ಗೂ ಈ ಮನೆಯ ಮೇಲೆ ಯಾವುದೇ ಫೀಲಿಂಗ್ಸು ಇಲ್ಲ. ನಿಮ್ಗೆ ನಾನು ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಹೇಳಿದ ಮಾತು ಕೇಳಲ್ಲ, ನೀವ್ ಹೇಳಿದ ಕೆಲ್ಸನೂ ಮಾಡಲ್ಲ. ಸರಿ, ಬೇಡ ಬಿಡು. ನಮ್ಮಮ್ಮನ್ನ ನೋಡ್ಕೊಳ್ಳೋದು ನನಗೇನು ಭಾರ ಆಗಲ್ಲ, ನಾನೇ ನೋಡ್ಕೊಳ್ತೀನಿ. ಆಹಾ, ಕಳ್ ಕೃಷ್ಣ
ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಏನು ಇಲ್ದಿರೋ ತರ ಮಾತಾಡ್ತಾರೆ. ನೋಡ್ತಾ ಇರಿ, ಇವತ್ತಲ್ಲ ನಾಳೆ ನಿಮ್ ಬಾಯಲ್ಲಿ ನಾನು ಈ ಮನೆ ಸೊಸೆ ಅಂತ ಹೇಳಿಸ್ತೀನಿ. ಆಂಟಿ, ತಿಂಡಿ ತಗೊಳ್ಳಿ. ಅರೆ ಸ್ವಾತಿ, ಏನ್ ಮಾಡ್ತಿದ್ಯಮ್ಮ ನೀನು? ಕಾಲುತ್ತದೀನಿ ಆಂಟಿ. ಸ್ವಾತಿ, ನನ್ಗಿದೆಲ್ಲ ಇಷ್ಟ ಆಗಲ್ಲಮ್ಮ. ಆಂಟಿ, ನನ್ಗಿಷ್ಟ, ಅದಕ್ಕೆ ಮಾಡ್ತಾ ಇದೀನಿ. ತಾಯಿ ಕಾಲ್ನ ಮಗ್ಲೋತಿದ್ರೆ ತಪ್ಪಾಗತ್ತಾ? ನೀವು ಸುಮ್ಮನೆ ರೀ. ಸ್ವಾತಿ, ಆದಿತ್ಯನೂ ಅಷ್ಟೇ. ನಾನಿಷ್ಟು ಬೇಡ ಬೇಡ ಅಂತ ಹೇಳಿದ್ರು ನನ್ನ ಕಾಲು ಒತ್ತಾ ಇದ್ದ. ಆದ್ರೆ ಈಗ ಅವನೇ ಇಲ್ವಲ್ಲ. ಆಂಟಿ, ಆದಿ ಸರಿಲ್ಲ ಅಂದ್ರೇನು? ನಾವೆಲ್ಲ ಇಲ್ವಾ? ಇವಾಗ ನೀವು ತಿಂಡಿ ತಿಂತೀರಾ ಇಲ್ಲ ನಾನ್ ತಿನ್ಲಾ? ನೀವು ಬೆಳೆಯೋ ಮಕ್ಕಳು ಚೆನ್ನಾಗಿ ತಿನ್ಬೇಕು. ನಾವು ಬೀಳೋ ಮರ, ತಿಂದ್ರೆಷ್ಟು ಬಿಟ್ರೆಷ್ಟು. ಆಂಟಿ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಇನ್ನು ನೀವು ಸಾಕ್ಷಿ ಅವ್ರ ಮಗುನ ಎತ್ತಾಡಿಸ್ಬೇಕು, ಆದಿ ಸರ್ಗ್ ಮದ್ವೆ ಮಾಡ್ಬೇಕು, ಆರ್ಯ ಅವ್ರಿಗೂ ಮದ್ವೆ ಮಾಡ್ಬೇಕು, ಅವ್ರ ಮಕ್ಳನ್ನ ನೋಡ್ಬೇಕು. ನೀವಿನ್ನೂ ಮಾಡೋ ಕೆಲ್ಸ ಎಷ್ಟೆಲ್ಲ ಇದೆ, ಯಾಕೆ ಹೀಗ್ ಮಾತಾಡ್ತೀರಾ? ಅದೆಲ್ಲ ಕನಸು ಸ್ವಾತಿ. ನನ್ಗೆ ಆ ಭಾಗ್ಯ ಇಲ್ಲ. ನಾನು ಪಡ್ಕೊಂಡ್ ಬಂದಿರೋದೆ ಅಷ್ಟು. ಆಂಟಿ, ಈ ಸೀರೆ ಹೇಗಿದೆ? ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿದ್ದೀನಿ. ಹೇಗ್ ಕಾಣ್ತಾ ಇದೀನಿ? ಸೀರೆ ಯಾಕೆ ಉಟ್ಕೊಂಡಿದ್ಯಾ? ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಿತ್ತ? ಅಥವಾ ಮನೇಲಿ ಏನಾದರೂ ಹೇಳಿದ್ರಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಆಂಟಿ. ನಾನು ಯಾವಾಗ್ಲೂ ಮನೇಲಿ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ರೆ ಎಲ್ಲಾರ್ಗೂ ಇಷ್ಟ ಆಗುತ್ತೋ ಇಲ್ವೋ, ಅದಕ್ಕೆ ಇನ್ಮೇಲೆ ನಿಮ್ ತರನೇ ಸ್ಯಾರಿ ಉಟ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ಆಂಟಿ, ಇನ್ಮೇಲೆ ಇದೇ ತರ ಸ್ಯಾರಿ ಉಟ್ಕೊಳ್ಳಾ? ನನ್ನನ್ನು ಯಾಕೆ ಕೇಳ್ತಾ ಸ್ವಾತಿ? ಈ ಮನೇಲಿ ಅವ್ರವ್ರ ಇಷ್ಟ ಬಂದಾಗಿರ್ಬೋದು. ಯಾರಿಗಿಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಂತ ಅನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ನನ್ನ ನೋಡು, ನನ್ನ ಮನಸ್ಥಿತಿನ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ಆಂಟಿ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಎಲ್ಲ ಸರಿ ಹೋಗುತ್ತೆ. ಆಂಟಿ, ನನ್ನ ನೇಲ್ ಪಾಲಿಶ್ ಚೆನ್ನಾಗಿದ್ಯಾ? ಆಂಟಿ, ಈ ಓಲೆ ಈ ಸೀರೆಗೆ ಮ್ಯಾಚ್ ಆಗುತ್ತಾ? ಆಂಟಿ, ಈ ಬಳೆ ಸುಟ್ಟಾಗತ್ತಾ? ಯಾಕಂಟಿ, ನಾನು ಚೆನ್ನಾಗಿ ಕಾಣ್ತಿಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸ್ವಾತಿ? ಆದ್ರೆ ಯಾಕಂಟಿ, ಆರ್ಯ ಅವ್ರಿಗೆ ನಾನು ಚೆನ್ನಾಗೇ ಕಾಣಲ್ಲ. ಯಾವಾಗ ನೋಡ್ರು ಗುರ್ರ ಅಂತ ಇರ್ತಾರೆ. ಎಲ್ರಿಗೂ ಎಲ್ಲರೂ ಇಷ್ಟ ಆಗ್ಬೇಕಂತ ಏನಿಲ್ವಲ್ಲ. ಆಂಟಿ, ಆದಿ ಸರ್ ಮನೆಗೆ ಬಂದೇ ಬರ್ತಾರೆ, ಆ ಗ್ಯಾರಂಟಿ ನನಗಿದೆ. ಹೇಗೆ ಹೇಳ್ತೀಯಾ? ಯಾಕಂದ್ರೆ ಆದಿ ಸರ್ ಮನೆಗೆ ಬರ್ಲಿ ಅಂತ ನಾನು ವ್ರತ ಮಾಡ್ತಾ ಇದ್ದೀನಿ. ಏನು? ಆದಿ ಮನೆಗೆ ಬರ್ಲಿ ಅಂತ ನೀನ್ ವ್ರತ ಮಾಡ್ತಾ ಇದೀಯಾ? ಹ್ಞೂ ಆಂಟಿ, ಆದಿ ಸರ್ ಮನೆಗೆ ಬಂದ್ರೆ ನೀವು ಖುಷಿಯಾಗಿರ್ತೀರಾ. ನೀವು ಖುಷಿಯಾಗಿದ್ರೆ ಆರ್ಯ ಅವ್ರು ನನ್ನ ಮದ್ವೆ ಆಗ್ತಾರೆ. ಏನು? ಆರ್ಯನ ನೀನು ಇಷ್ಟಪಡ್ತಾ ಇದೀಯಾ? ಹೌದು ಆಂಟಿ, ನನಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ನನಗೆ ಆರ್ಯ ಅವರು ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ. ಅವನು ನಿನ್ನನ್ನು ಇಷ್ಟಪಡ್ತಾ ಇದ್ದಾನ? ಅದೇ ಗೊತ್ತಿಲ್ಲ ಆಂಟಿ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಈ ಪ್ರೀತಿಸಿದವ್ರೆ ಹಾಗೆ ಅಲ್ವಾ? ಅವ್ರಿಗೆ ನಮ್ಮ ಮನಸ್ಥಿತಿ ಅರ್ಥ ಆಗಲ್ಲ. ಈಗೇನು, ಆದಿ ಸರ್ ವಾಪಸ್ ಮನೆಗೆ ಬರಬೇಕು ಅಲ್ವಾ? ಅದು ಬಿಟ್ಟರೆ ನನಗೆ ಬೇರೆ ಯಾವ ಆಸೆನೂ ಇಲ್ಲ ಸ್ವಾತಿ. ಸರಿ, ಹಾಗಾದ್ರೆ ಆದಿ ಸರ್ ಮನೆಗೆ ಬರೋ ಹಾಗೆ ಮಾಡ್ತೀನಿ. ನೀವು ನನ್ನ ಆರ್ಯ ಅವ್ರ ಮದುವೆ ಮಾಡಿಸ್ತೀರಾ?
ಆರತಿ ಹತ್ರ ನಾನು ಸುಳ್ಳು ಹೇಳಿದೆ ಅಂತ ಅವಳಿಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಹಾಗೇನೂ ಇಲ್ಲ ಶೋಭಮ್ಮ, ನೀವು ಹೋಗಿ. ನನಗೆ ಅವಳ ಹತ್ರ ಮಾತಾಡೋಕ್ಕೆ ಭಯ ಆಗ್ತಿದೆ. ಆದಿ ವಿಷಯದಲ್ಲಿ ನಾನು ಅವಳಿಗೆ ಸುಳ್ಳು ಹೇಳಿದೆ ಅಲ್ವಾ, ಆ ಗಿಲ್ಟು ನನ್ನನ್ನು ಕಾಡ್ತಾ ಇದೆ. ಅವಳಿಗೆ ಹೇಗೆ ಮುಖ ತೋರಿಸೋದು ಅನ್ನೋದು ನನಗೆ ಯೋಚನೆ ಆಗಿದೆ. ನಾವೇನು ಬೇಕು ಅಂತ ಹಾಗೆ ಮಾಡಿಲ್ಲ ಅಲ್ವಾ? ಅವ್ರು ಖುಷಿಯಾಗಿರಲಿ ಅಂತ ತಾನೆ ನಾವು ಸುಳ್ಳು ಹೇಳಿತ್ತು. ಆದರೂ ತಪ್ಪೇ ಅಲ್ವಾ ಸೂರ್ಯ? ಈಗಲೂ ಅವಳು ಆದಿ ನೆನಪಲ್ಲೇ ಇದ್ದಾಳ? ಹೌದು ಶೋಭಮ್ಮ, ಅವರಿಗೆ ಆದಿ ಅಂಥವನೇ ಆಗಿದ್ರು, ಅವನೆಷ್ಟೇ ಹಠ ಮಾಡಿದ್ರು ಅವರಿಗೆ ಅವನೇ ಮುಖ್ಯ. ನಾವು ಯಾರು ಅವ್ರಿಗೆ ಬೇಕಾಗಿಲ್ಲ. ಒಬ್ಬ ತಾಯಿಗೆ ತನ್ನ ಮಗನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಆರತಿ ಒಬ್ಬ ತಾಯಿಯಾಗಿ ಯೋಚನೆ ಮಾಡ್ತಿದ್ದಾಳೆ ಅಷ್ಟೇ. ಹಾಗಾದ್ರೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ವಾ? ನಿಮ್ಮ ಪ್ರೀತಿಗೆ ಬೆಲೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೂರ್ಯ. ನೀವಿಬ್ರು ಸಂತೋಷವಾಗಿರ್ಬೇಕು ಅಂದ್ರೆ ಅದನ್ನು ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೂರ್ಯ. ನೀವೇನು ಯೋಚನೆ ಮಾಡ್ಬೇಡಿ ಶೋಭಮ್ಮ, ಅದೇನಿದ್ರು ನೇರವಾಗಿ ಹೇಳಿ, ನಾನು ನೆರವೇರಿಸ್ತೀನಿ. ನೀವು ಆರತಿಯಿಂದ ದೂರ ಆಗಬೇಕು. ಆಗ್ಲೇ ಅವಳು ಆದಿತ್ಯನ ಜೊತೆ ಚೆನ್ನಾಗಿರೋಕ್ ಸಾಧ್ಯ. ಈ ಮಾತನ್ನ ನಾನು ನಿಮ್ಗೆ ಹೇಳ್ಬಾರ್ದು ಸೂರ್ಯ, ಆದರೂ ಹೇಳ್ತಾ ಇದ್ದೀನಿ. ನನ್ನ ಮಗ ಆರತಿಯಿಂದ ದೂರ ಆದ ಕೂಡಲೇ ಅವಳು ಚೆನ್ನಾಗಿರ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ದೆ. ಆದರೆ ಈಗ ನಾನೇ ಅವಳಿಂದ ದೂರ ಇದ್ದುಬಿಡಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ನೀವು ಆರತಿನ ಎಷ್ಟೊಂದು ಪ್ರೀತಿಸ್ತೀರಾ, ಇಷ್ಟಪಡ್ತೀರಾ ಅಂತ. ಆದಿ ಮನೆ ಬಿಟ್ಟು ಹೋದ್ಮೇಲೆ ಆರತಿ ತುಂಬಾ ನೊಂದ್ಕೊಂಡಿದ್ದಾಳೆ. ನಾವೆಷ್ಟೇ ಹೇಳಿದ್ರು ಆದಿನ ಮರೆಯೋ ಸ್ಥಿತಿಯಲ್ಲಿ ಅವಳಿಲ್ಲ. ಆದಿನ ಮನೆಗೆ ವಾಪಸ್ ಬರೋ ಸ್ಥಿತಿಯಲ್ಲಿಲ್ಲ. ಇಂಥ ಸಮಯದಲ್ಲಿ ನೀವಿಬ್ರು ಬೇರೆ ಬೇರೆ ಆಗೋದ್ ಬಿಟ್ರೆ ನನಗೆ ಬೇರೆ ದಾರಿ ತೋಚ್ತಾ ಇಲ್ಲ. ಆರತಿ ಒಳ್ಳೇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ. ಎರಡನೇ ಸ್ಥಾನದಲ್ಲಿರೋರು ಪ್ರೀತಿ, ವಿಶ್ವಾಸ, ಪ್ರೇಮ ಯಾವುದಕ್ಕೂ ಬೆಲೆನೇ ಇರಲ್ಲ ಅಲ್ವಾ? ಅವರೆಷ್ಟೇ ಪ್ರಾಮಾಣಿಕರಾಗಿದ್ರು ಪ್ರಯೋಜನನೇ ಇರಲ್ಲ. ತಾಯಿನೇ ಮಗಳಿಗೆ ದೂರನಾಗುವಂತ ತನ್ನಳಿಯನ ಹತ್ರ ಮಗಳಿನ ಒಳತಿಗೋಸ್ಕರ ಬೇಡ್ಕೋತಾ ಇದ್ದಾಳೆ. ಅಳಿಯನಿಗೆ ಎರಡನೇ ಸ್ಥಾನ, ಮಗಳಿಗೆ ಮೊದಲನೇ ಸ್ಥಾನ. ಎರಡನೇ ಸ್ಥಾನದಲ್ಲಿರೋರು ಬದುಕು ಇಷ್ಟೊಂದು ನಿಕೃಷ್ಟ ಅಂತ ಗೊತ್ತಾಗಿದ್ದಿದ್ರೆ ಶಶಾಂಗಿಂತ ಮುಂಚೆ ಆರತಿ ಅವ್ರನ್ನ ನಾನೇ ಮದುವೆ ಆಗಿರ್ತಿದ್ದೆ. ಬದುಕಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬಾರ್ದು. ಅವ್ರನ್ನ ಕಳ್ಕೋಬೇಕಾದ್ರೆ ಬದುಕು ನರಕ ಅಂತ ಅನ್ಸ್ಬಿಡತ್ತೆ. ಹೀಗೆ ಅಂತ ಗೊತ್ತಿದ್ದಿದ್ರೆ ನನ್ನ ಮದುವೆನೇ ಆಗ್ತಿರ್ಲಿಲ್ಲ. ಪಿತುರನಾಗೆ ಇದ್ದು ಬಿಡ್ತಿದ್ದೆ. ಒಳ್ಳೆ ತಂದೆ ಆಗಿ ಸಾಯ್ತಿದ್ದೆ. ಈಗ ಒಳ್ಳೆ ಗಂಡನೂ ಆಗ್ಲಿಲ್ಲ, ತಂದೆನೂ ಆಗ್ಲಿಲ್ಲ. ಹೆಂಡತಿ ಇದ್ದು ವಿಧರನಾಗೆ ಬದುಕಬೇಕು. ಪ್ರಯತ್ನ ಪಡ್ತೀನಿ ಆರತಿ ಅವರಿಂದ ದೂರ ಆಗೋದಕ್ಕೆ. ಗಂಟನಾಗಿ ಅಲ್ಲ, ಶಾಶ್ವತವಾಗಿ.